ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಂದೇ ಹೇಳಲಾಗುವಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಶಿವಮೊಗ್ಗ ಜಿಲ್ಲೆ 7ನೇ ಸ್ಥಾನದಲ್ಲಿ ಇದೆ. ಇನ್ನು ಜಿಲ್ಲೆಗೆ ಶೇಕಡಾ 79.91ರಷ್ಟು ಫಲಿತಾಂಶ ಬಂದಿದ್ದು ವಿಜ್ಞಾನ ವಿಭಾಗದಲ್ಲಿ ತೀರ್ಥಹಳ್ಳಿ ವಾಗ್ದೇವಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಆರ್ ದೀಕ್ಷಾ 600ಕ್ಕೆ 599 ಅಂಕ ಗಳಿಸಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದೀಕ್ಷಾ ಅವರು ರಾಘವೇಂದ್ರ ಮತ್ತು ಉಷಾ ದಂಪತಿಯ ಪುತ್ರಿಯಾಗಿದ್ದಾರೆ. ಅದರಂತೆ ವಿಜ್ಞಾನ ವಿಭಾಗದಲ್ಲಿ ನಗರದ ಆದಿಚುಂಚನಗಿರಿ ಪಿಯು ಕಾಲೇಜಿನ ಕೆಜಿ ಕರಣ್ 590 ಹಾಗೂ ಫೇಸ್ ಕಾಲೇಜಿನ ಶೋಭಿತ್ 594, ಸಿಂಚನ 593 ಅಂಕಗಳನ್ನು ಪಡೆದಿದ್ದಾರೆ. ನೀವು ಬನ್ನಿ ಸರ್, ನೀವು ಬನ್ನಿ ಸರ್. ಒಂದು ನಿಮಿಷ. ಏನು ನಂಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಇಷ್ಟು ಬರುತ್ತೆ ಅಂತ. ಏನು ಮಾತಾಡಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ನನ್ನ ಕಾಲೇಜು, ನಮ್ಮ ಪ್ರೆಸಿಡೆಂಟು, ಮಮತಾ ಮ್ಯಾಮು, ಲೆಕ್ಚರರ್ಸು ಎಲ್ಲರಿಗೂ ಥ್ಯಾಂಕ್ಸು, ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸು, ಮತ್ತು ನನ್ನ ಫ್ರೆಂಡ್ಸ್ ಸಹಿತ ತುಂಬ ಒಳ್ಳೆಯವರಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸರ್ ಒಂದು ನಿಮಿಷ ಮೇಡಮ್, ನಿಮ್ಮ ಮಗಳ ಸಾಧನೆ ಒಂದು ರಾಜ್ಯಕ್ಕೆ ಹೆಮ್ಮೆ ಪಡುವಂಥ ಸಾಧನೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ನಿಜವಾಗ್ಲೂ ನಂಬಲಿಕ್ಕೆ ಆಗಲಿಲ್ಲ ಸರ್ ನನಗೆ. ನಾನು ಅಲ್ಲಿ ಸಮುದಾಯದ ಶಾಲೆಗೆ ಅಟೆಂಡ್ ಆಗಿದ್ದೆ, ಇಲ್ಲಿ ಬೆಟ್ಮಕ್ಕಿ ಶಾಲೆಗೆ. ಆವಾಗ 1 ಗಂಟೆ ಆದ್ರೂ ಕೂಡಲೇ ಚೆಕ್ ಮಾಡಿದೆ, ಅವಳು ನಂಬರ್ ಹಾಕಿ ತಕ್ಷಣ 599 ನೋಡಿಬಿಟ್ಟು ನನಗೆ ಅದು ನಂಬಲಿಕ್ಕೆ ಆಗಲಿಲ್ಲ. ಅದು ಏನು ಹೇಳೋದು ಅಂತ ಗೊತ್ತಾಗಿಲ್ಲ. ತಕ್ಷಣ ಅಲ್ಲಿ ಪರ್ಮಿಷನ್ ಕೇಳಿಬಿಟ್ಟು ಸೀದಾ ಅವಳು ಮನೇಲಿ ಇರ್ತಾಳೆ ಅಂದ್ಬಿಟ್ಟು ಬಂದುಬಿಟ್ಟೆ ಸರ್. ಬಂದುಬಿಟ್ಟು ಅವಳನ್ನು ಹಗ್ ಮಾಡಿಬಿಟ್ಟೆ. ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಸರ್. ಅದು ಖಂಡಿತ ಅನಿರೀಕ್ಷಿತ ಸರ್. ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೊಂದು 595, 96 ಬರ್ಬೋದು ಅಂತ ಅಂದ್ಕೊಂಡಿದ್ವಿ. 599 ಅಂತ ಖಂಡಿತ ಅದು ನಿರೀಕ್ಷೆ ಮಾಡೇ ಇರಲಿಲ್ಲ ಸರ್. ಸರ್ ನಿಮಗೇನು ಅನಿಸುತ್ತೆ ಮಗಳ ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಅವಳು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು, ಅದಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಕ್ದಂಗೆ ಆಗಿದೆ ಸರ್. ನೀವಿಬ್ರು ಕೂಡ ಶಿಕ್ಷಕರಾಗಿದ್ದೀರಾ, ಮಕ್ಕಳಿಗೆ ನಿಮ್ಮ ಮಗಳು ಕೂಡ ಮಾದರಿಯಾಗಿದ್ದಾಳೆ. ಈ ಬೇರೆ ಮಕ್ಕಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಇಬ್ರು ಕೂಡ? ಪ್ರತಿದಿನ ಕಾಲೇಜಲ್ಲಿ ಅಥವಾ ಕ್ಲಾಸಲ್ಲಿ ಏನು ನಡೆಯುತ್ತೋ ಅದನ್ನ ಮನೆಗೆ ಬಂದು ಒಂದ್ಸರಿ ಅದನ್ನ ಪುನರ್ಮನನ ಮಾಡ್ಕೋಬೇಕು. ಮತ್ತು ಏನೇ ಸಂದೇಹಗಳಿದ್ರು ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಸರ್. ತಕ್ಷಣ ಆದರೆ ಯಾವುದೇ ಥರ ಬರ್ಡನ್ ಆಗಲ್ಲ. ಆ ಥರ ಇರ್ತಾ ಇದ್ಲು ಅವಳು, ಕಾಮಾಗಿ ಇರ್ತಾ ಇದ್ಲು. ಪರೀಕ್ಷೆ ಟೈಮಲ್ಲಿ ಮಾತ್ರ ಸ್ವಲ್ಪ ನಿದ್ದೆಗೆಟ್ಟು ಓದ್ತಾ ಇದ್ಲು.